ನಮಸ್ತೆ ಸ್ನೇಹಿತರೆ. ಭಾರತದ ಗಡಿಗೆ ಅಂಟಿಕೊಂಡಿರುವಂತಹ ಎಲ್ಲ ದೇಶಗಳು ಯಾವುದೋ ಒಂದು ಸಮಸ್ಯೆಯನ್ನು ಫೇಸ್ ಮಾಡಿ ಸರ್ಕಾರಗಳ ಬದಲಾವಣೆ ಆಗ್ತಾಯಿದೆ. ರೀಸೆಂಟಾಗಿ ತಗೊಂಡಾಗ ಶೇಖ್ ಹಸೀನಾ ಅವರ ಸರ್ಕಾರ ಹೋಗಿ ಯಾಸೀನ್ ಅವರ ಸರ್ಕಾರ, ಒಂದು ಮಿಲಿಟರಿ ಆಡಳಿತ ಇರೋ ಸರ್ಕಾರ ಬಂತು. ಅದೇ ರೀತಿ ತಗೊಂಡಾಗ ಶ್ರೀಲಂಕಾದಲ್ಲಿ ರಾಜಪಕ್ಷ ಸರ್ಕಾರ ಹೋಯಿತು. ನೇಪಾಳದಲ್ಲಿ ಕೂಡ ಸರ್ಕಾರ ಬದಲಾವಣೆ ಆಯಿತು. ಆಫ್ಘಾನಿಸ್ತಾನದಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಮಾಲ್ಡೀವ್ಸಲ್ಲಿ, ಮಯನ್ಮಾರಲ್ಲಿ, ಈ ಥರ ಎಲ್ಲ ನಮ್ಮ ಗಡಿಗೆ ಅಂಟ್ಕೊಂಡಿರೋ ಎಲ್ಲ ದೇಶಗಳಿಂದ ಸರ್ಕಾರಗಳು ಬದಲಾವಣೆ ಆಗಿ ಆ ಬದಲಾವಣೆ ಆಗಿರೋ ಸರ್ಕಾರಗಳು ಪ್ರತಿಯೊಂದು ಕೂಡ ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಇವೆಲ್ಲ ಗಮನಿಸಿದಾಗ ನಮಗೆ ಒಂದು ಸೂಕ್ಷ್ಮ ಅರ್ಥ ಆಗುತ್ತೆ. ಇದಕ್ಕೆ ಹಿಂದೆ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಯಾರು ಮಾಡ್ತಾಯಿದೆ ಅಂದರೆ ಡ್ರ್ಯಾಗನ್ ಕಂಟ್ರಿ ಚೈನಾ ಮಾಡ್ತಾಯಿದೆ. ಚೈನಾ ಸರ್ಕಾರ ಸ್ಥಿರವಾಗಿದ್ದು ಭಾರತಕ್ಕೆ ಅಂಟಿಕೊಂಡಿರುವಂಥ ಎಲ್ಲ ದೇಶಗಳನ್ನು ತನ್ನ ಹತೋಟಿಗೆ ತಗೊಂಡು ದೇಶದ ವಿರುದ್ಧ ಪ್ರಯತ್ನ ಮಾಡ್ತಾಯಿದೆ.